ಇನ್ನು ರಾಜ್ಯದಲ್ಲಿ ಗ್ಯಾರಂಟಿ ಪರಿಷ್ಕರಣೆ ಆಗುತ್ತೆ. ಬಹಳ ಮಂದಿಯನ್ನ ಗ್ಯಾರಂಟಿಯ ಫಲಾನುಭವಿಗಳಿಂದ ಆ ಲಿಸ್ಟ್ನಿಂದ ತೆಗೆದುಹಾಕ್ಬಿಡ್ತಾರೆ. ಈ ರೀತಿಯಾದಂಥ ಪುಕಾರು ಬಹಳ ದಟ್ಟವಾಗಿರುವಂತಹ ಸಂದರ್ಭದಲ್ಲಿ ಇವತ್ತಿನ ವೇದಿಕೆ ಕಾರ್ಯಕ್ರಮದಲ್ಲಿ ಗ್ಯಾರಂಟಿಗೆ ಸಂಬಂಧಪಟ್ಟ ಹಾಗೆ ಕೆಲ ಸ್ಪಷ್ಟನೆಯನ್ನ ಕೊಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿದೆ. ಖುದ್ದು ಮುಖ್ಯಮಂತ್ರಿಗಳು ಆ ವಿಚಾರವಾಗಿ ಕೆಲ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿಯನ್ನ ನಿಲ್ಲಿಸೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಜೊತೆಗೆ ಈಗ ಪ್ರೈಸ್ ಹೈಕ್ ಹಿಂದೆ ಆಗಿದ್ದಂಥ ಕಾರಣಕ್ಕಾಗಿ, ಬೆಲೆ ಏರಿಕೆ ಆಗಿದ್ದಂಥ ಕಾರಣಕ್ಕಾಗಿ ನಾವು ಗ್ಯಾರಂಟಿಯನ್ನ ತಂದ್ವಿ. ಈಗ ನಾವು ಅದನ್ನು ನಿಲ್ಲಿಸೋದಿಲ್ಲ, ಅದು ಬಡವರಿಗೆ ಬಹಳ ಅನುಕೂಲ ಅನ್ನುವಂಥ ರೀತಿಯಾದಂಥದ್ದೆಲ್ಲವೂ ಕೂಡ ಗ್ಯಾರಂಟಿಗೆ ಬಹುಪರಾಕ್ ಹಾಕೋ ಕೆಲಸನೂ ಕೂಡ ಆಯಿತು. ಮತ್ತೊಂದು ಕಡೆ ಬಿಜೆಪಿ ಇವತ್ತಿನ ಕಾರ್ಯಕ್ರಮ ಜೊತೆಗೆ ಗ್ಯಾರಂಟಿ ವಿಚಾರವಾಗಿ ಸರ್ಕಾರ ತೆಗೆದುಕೊಳ್ಳೋಕೆ ಹೊರಡ್ತಾ ಇರುವಂಥ ನಿರ್ಧಾರಗಳ ವಿರುದ್ಧವಾಗಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಟೀಕೆ ಮಾಡಿದೆ. ಬನ್ನಿ ಗ್ಯಾರಂಟಿ ವಿಚಾರವಾಗಿ ಏನು ಸ್ಪಷ್ಟನೆ ಸಿಕ್ಕಿದೆ ಇವತ್ತು ನೋಡ್ಕೊಂಬೋಣ. ಯಾವ ಕಾರಣಕ್ಕೂ ನಮ್ಮ ಗ್ಯಾರಂಟಿಯನ್ನು ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಖಜಾನೆ ಖಾಲಿ ಆಗ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಯಾವ್ದಾದ್ರು ಒಂದು ಕಾರ್ಯಕ್ರಮ ಹೇಳಿ. ಏನ್ ಕೊಟ್ಟಿದ್ದಾರೆ ಮೋದಿ ಅವರು ಕರ್ನಾಟಕ? ನಾನು ಇವತ್ತೇ ರಾಜಕಾರಣ ಬಿಡ್ಲಿಕ್ಕೆ ತಯಾರಿದ್ದೇನೆ. ರಾಜ್ಯ ಸರ್ಕಾರ ನೀಡಿರುವ ಗ್ಯಾರಂಟಿಗಳ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ. ಅನರ್ಹ ಫಲಾನುಭವಿಗಳನ್ನ ಗುರುತಿಸುವ ಕೆಲಸ ಸರ್ಕಾರ ಮಾಡ್ತಿದೆ. ಮರು ಅರ್ಜಿ ಬಗ್ಗೆ ಇನ್ನೂ ಘೋಷಣೆ ಆಗಿಲ್ಲ. ಗ್ಯಾರಂಟಿಗೆ 10 ದಾಖಲೆಗಳು ಕೊಡಬೇಕು, ಮನೆ ಮನೆ ಸರ್ವೆ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸುವುದಿಲ್ಲ ಅಂತ ಸಿಎಂ ಡಿಕೆ ಹೇಳ್ತಿದ್ದಾರೆ. ಈ ರಾಜ್ಯವನ್ನು ಮುನ್ನಡೆಸಲಿಕ್ಕೆ ನೀವೆಲ್ಲ ಅವಕಾಶವನ್ನ ನಮ್ಮ ಪಕ್ಷ ಕೊಟ್ಟಿದೆ. ನನ್ನ ಮೇಲೆ ನೀವು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರುಗಳು ಎಲ್ಲ ಸೇರಿ ವಿಶ್ವಾಸವನ್ನು ಇಟ್ಟಿದ್ದೀರಿ. ಇವತ್ತು 6 ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳನ್ನ ನಡೆಸ್ಕೊಂಡು ಬಂದಿದ್ದೇವೆ. ಯಾವ ಕಾರಣಕ್ಕೂ ನಮ್ಮ ಗ್ಯಾರಂಟಿಯನ್ನು ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ನಾವು ಕೂಡ ನಿಲ್ಲಿಸೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಖಾಲಿ ಖಜಾನೆ ಅಂತ ಮೋದಿನೇ ಟೀಕೆ ಮಾಡಿದ್ರು. ನಾವು ಯಾವ ಟೀಕೆಗೂ ಸೊಪ್ಪು ಹಾಕದೆ ಗ್ಯಾರಂಟಿ ಘೋಷಣೆ ಮಾಡಿದ್ದೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಖಜಾನೆ ಖಾಲಿ ಆಗ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿರಲ್ಲ ಅಂತೇಳಿ ಟೀಕೆಯನ್ನ ಮಾಡ್ತಾ ಇದ್ರು. ನಾವು ಯಾವ ಟೀಕೆಗಳಿಗೂ ಕೂಡ ಸೊಪ್ಪಾಕದೇನೆ ನಾವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನ, ಭರವಸೆಗಳನ್ನ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಮೋದಿ ಬಡವರಿಗೆ ಕೊಟ್ಟಿರುವ ಕಾರ್ಯಕ್ರಮ ಒಂದಾದ್ರೂ ಹೇಳಿ, ನಾನು ಇವತ್ತೇ ರಾಜಕೀಯ ಬಿಡೋಕೆ ತಯಾರಿದ್ದೀನಿ ಅಂತ ಬಿಕೆ ಹರಿಪ್ರಸಾದ್ ಸವಾಲು ಹಾಕಿದ್ರು. ಯಾವ್ದಾದ್ರು ಒಂದು ಕಾರ್ಯಕ್ರಮ ಹೇಳಿ. ಬಡವರ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಈ ಒಂದು ಸರೆಂಡರ್ ಮೋದಿ ಯಾವ್ದಾದ್ರು ಒಂದು ಕಾರ್ಯಕ್ರಮ 12 ವರ್ಷದಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳ್ಬಿಡಿ. ನಾನು ಇವತ್ತೇ ರಾಜಕಾರಣ ಬಿಡ್ಲಿಕ್ಕೆ ತಯಾರಿದ್ದೇನೆ. 42 ಲಕ್ಷ ಕೋಟಿ ಹಣವನ್ನ ಮೋದಿ ಸರ್ಕಾರ ಲೂಟಿ ಮಾಡಿದೆ ಅಂತ ಸುರ್ಜೇವಾಲಾ ಆರೋಪಿಸಿದ್ರು. Modi government and BJP have looted 42 lakh crore by taxing petrol and diesel alone. ಮೋದಿ ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದಾರೆ ಹೇಳಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಆಕ್ರೋಶ ಹೊರ ಹಾಕಿದ್ರು. ಬೆಲೆ ಏರಿಕೆ ಖಂಡಿಸಿದ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂದ್ರು. ಮೋದಿ ಅವರು ಏನಾದ್ರೂ ಇಂತ ಕೊಡುಗೆ ಕರ್ನಾಟಕ ಕೊಟ್ಟಿದಾರ ಅಂತ ಹೇಳಿ ಕೇಳಿ ಅವರಿಗೆ. ಏನ್ ಕೊಟ್ಟಿದ್ದಾರೆ ಮೋದಿ ಅವರು ಕರ್ನಾಟಕಕ್ಕೆ? ಮೋದಿ ಕೊಟ್ಟಿದ್ದು ಅನ್ಎಂಪ್ಲಾಯ್ಮೆಂಟ್, ಮೋದಿ ಕೊಟ್ಟಿದ್ದು ಇನ್ಫ್ಲೇಷನ್, ಮೋದಿ ಕೊಟ್ಟಿದ್ದು ಸುಳ್ಳು ಹೇಳ್ತಕ್ಕಂತ ಭರವಸೆಗಳು. ಅದಕ್ಕೆ ಈ ಸರ್ಕಾರ, ಮೋದಿ ಸರ್ಕಾರ ಒಂದಿಲ್ಲ ಒಂದು ಸಮಯದಲ್ಲಿ ಬೀಳುತ್ತದೆ. ವಿಶೇಷ ತೀವ್ರ ಪರಿಷ್ಕರಣೆ ಮಾಡ್ತಕ್ಕಂಥ SIR ವಿರುದ್ಧ ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು. ನೀಟ್ ಪರೀಕ್ಷೆ ಪತ್ರಿಕೆ ಏನು ಸೋರಿಕೆ ಆಗ್ತಾ ಇದೆ ಅದರ ವಿರುದ್ಧ ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು. ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೌಂಟರ್ ಅಟ್ಯಾಕ್ ಮಾಡಿದ್ರು. DK ಶಿವಕುಮಾರ್ ಅಂದ್ರೆ ಪಾಲಿಟಿಕ್ಸ್ ಅಷ್ಟೇ, ಅವರಿಗೆ ಆಡಳಿತ ಮಾಡಕ್ಕೆ ಬರಲ್ಲ, ಕಿಂಚತ್ತೂ ಗೊತ್ತಿಲ್ಲ. ಸಿದ್ದರಾಮಯ್ಯ ಆದ್ರೆ ಆಡಳಿತ ಒಂಚೂರು ಗೊತ್ತಿತ್ತು ಅವರಿಗೆ. DK ಶಿವಕುಮಾರ್ಗೆ ಆಡಳಿತ ಗೊತ್ತಿಲ್ಲ, ರಾಜಕಾರಣ ಒಂದೇ ಗೊತ್ತಿರೋದು. ಅವ್ರ ಜೀವನ ಪೂರ್ತಿ ರಾಜಕಾರಣನೇ ಮಾಡಿರೋದು. ಆಡಳಿತ ಮಾಡಕ್ಕೆ ಅವ್ರಿಗೆ ಗೊತ್ತೂ ಇಲ್ಲ, ಗೊತ್ತಾಗೋದು ಇಲ್ಲ ಅವರು. ಅದರಿಂದ ಇಡೀ ಸರ್ಕಾರ ಇವತ್ತು ಜನರ ಪಾಲಿಗೆ ಸತ್ತೋಗಿದೆ. ಗ್ಯಾರಂಟಿ ನಿಲ್ಲಿಸುವುದಿಲ್ಲ ಅಂತಾನೆ ಮೋದಿ ವಿರುದ್ಧ ಕೈಪಡೆ ಗರ್ಜಿಸಿದೆ. ಬೆಲೆ ಏರಿಕೆ, ಬಿಜೆಪಿ ಸರ್ಕಾರದ ಸಾಧನೆ ಬಗ್ಗೆ ಕಾಂಗ್ರೆಸ್ ನಾಯಕರು ಪ್ರಶ್ನಿಸಿ ವಾಗ್ದಾಳಿ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.